ವಿಜಯಪುರ ಪಟ್ಟಣದ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಫಲಿತಾಂಶ ಹೊರಬಿದ್ದಿದ್ದು, ಜೆಡಿಎಸ್ 9 ಸ್ಥಾನ, ಪಕ್ಷೇತರ ಅಭ್ಯರ್ಥಿ 2 ಸ್ಥಾನ, ಕಾಂಗ್ರೆಸ್ 1 ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ವಿಜಯಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಗೆ ಕಳೆದ ಬಾರಿ ಜೆಡಿಎಸ್ ಪ್ರಾಬಲ್ಯ ಹೊಂದಿದ್ದು, ಅಡ್ಡ ಮತದಾನದೊಂದಿಗೆ ಕಾಂಗ್ರೆಸ್ ಚುಕ್ಕಾಣಿ ಹಿಡಿದಿದ್ದು, ಇದಕ್ಕೆ ಮನನೊಂದು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಸಾಮೂಹಿಕ ರಾಜೀನಾಮೆ ನೀಡಿದ ಪ್ರಯುಕ್ತವಾಗಿ 2ನೇ ಅವಧಿಗೆ ಚುನಾವಣೆ ಪ್ರಕ್ರಿಯೆ ನಡೆದಿದ್ದು, ಈ ಬಾರಿ ಜೆಡಿಎಸ್ನ 11 ಮಂದಿ, ಬಿಜೆಪಿ 1 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು, ಎನ್ಡಿಎ ಮೈತ್ರಿಕೂಟದೊಂದಿಗೆ ಚುನಾವಣೆಗೆ ಹೊರಟಿದ್ದು, ಈ ಚುನಾವಣೆಯಲ್ಲಿ ಜೆಡಿಎಸ್ 9 ಸ್ಥಾನ ಗೆದ್ದು ಅಧಿಕಾರ ಹಿಡಿದಿದೆ. ಇದೇ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಶಿವಕುಮಾರ್ ಮಾತನಾಡಿ, ಇಂದು ಬೆಳಗ್ಗೆ 10 ಗಂಟೆಯಿಂದ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, 295 ಮತಗಳ ಪೈಕಿ 29 ಚಲಾವಣೆಯಾಗಿದ್ದು, ಇದರಲ್ಲಿ ಅತಿ ಹೆಚ್ಚು ಮತಗಳನ್ನು ನಾಗರಾಜ್ಗೆ 166 ಮತಗಳನ್ನು ಪಡೆದು ಜಯಗಳಿಸಿರುತ್ತಾರೆ. ಹಾಗೂ ವೇಣುಗೋಪಾಲ್ 134 ಮತ, ಅನಿಲ್ ಕುಮಾರ್ 120 ಮತ, ಮನೋಹರ್ ಎನ್ 105 ಮತ, ವೆಂಕಟೇಶ್ಗೆ 105 ಮತ, ರವಿ 104 ಮತ ಹಾಗೂ ಲಕ್ಷ್ಮಿ ಎಸ್ 150 ಮತ, ಗೌರಮ್ಮ 144 ಮತ, ನಾಗರಾಜ್ಗೆ 186 ಮತ, 132 ಮತ, ಮನುಷ್ಯ 139 ಪಡೆದು ಜಯಗಳಿಸಿರುತ್ತಾರೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ನಗರ ಘಟಕದ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಮಾತನಾಡಿ, ಕಳೆದ ಬಾರಿ 7 ಸ್ಥಾನ ಗೆದ್ದಿದ್ದ ಜೆಡಿಎಸ್ ಈ ಬಾರಿ ಇನ್ನೂ 9 ಸ್ಥಾನ ಗೆದ್ದಿದ್ದು, ಆಡಳಿತ ಚುಕ್ಕಾಣಿ ಹಿಡಿಯಲು ಸಹಕರಿಸಿದೆ. ಎಲ್ಲ ಹಾಲು ಉತ್ಪಾದಕರು ಮತ್ತು ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಜೆಡಿಎಸ್ ಮುಖಂಡರು ಹಾಜರಿದ್ದರು. ನಮ್ಮ 3 ಜನ ನಮ್ದೇನೋ ಸೋತಿಲ್ಲ, ಅವರು ಜಯ ಆಗಿದೆ. ಎಲ್ಲೋ ನಾವು ಹಿಡಿದಿದ್ವಿ ಅಂತ ಅನಿಸ್ತಾ ಇದೆ. ಅವರಿಗೆ ಮುಂದಿನ ದಿನಗಳಲ್ಲಿ ಅವಕಾಶಗಳಿದೆ. ಅವರು ನಮ್ಮ ಜಯಶಾಲಿ ಅಭ್ಯರ್ಥಿಗಳಾಗಿದ್ದಾರೆ. ಅವರು ಜಯಶಾಲಿಗಳೇ. ಎಷ್ಟಕ್ಕೆ ಎಷ್ಟು ಸ್ಥಾನ ಬಂದಿದೆ ಸರ್? ಎಷ್ಟಕ್ಕೆ ಎಷ್ಟು ಸ್ಥಾನ ಬಂದಿದೆ? 12 ಸ್ಥಾನಕ್ಕೆ 9 ಸ್ಥಾನ ಬಂದಿದ್ದೀವಿ. ಅದಕ್ಕೆ ಮುಂದಿನ ರೀತಿಯಲ್ಲಿ ಏನು ನಮಗೆ ಕೇಳ್ತಾ ಇದ್ದೀವಿ, ಜಯಶಾಲಿ ಆಗಿದ್ದಾರೆ. ಇದುವರೆಗೂ 20 ವರ್ಷದಿಂದ ನಮ್ಮ ಹಿರಿಯ ಮುಖಂಡರುಗಳು ಪಕ್ಷದಲ್ಲಿ ಏನು ಉಳಿಸ್ಕೊಂಡು ಬಂದಿದ್ದಾರೆ ಹಾಲು ಉತ್ಪಾದಕ ಸಂಘನ, ಅದನ್ನ ಹೆಸರಿನಂತ ಉತ್ಪಾದಕರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು, ಅದ್ರ ಕಡೆ ಗಮನ ಕೊಡಿ. ಯಾರು ಏನೇ ಹೇಳ್ಕೊಳ್ಳಿ, ನೀವು ಕೆಲಸ ಮಾಡಿದ್ರೆ ಮತ ಕೊಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾವು ಇದು ಚುನಾವಣೆ ಬರಬಾರ್ದಾಗಿತ್ತು, ಅದನ್ನ ಬರೋ ತರ ಮಾಡಿತ್ತು. ಯಾರು ಮಾಡೋದು ಅಂತ ಜನ ಗೊತ್ತಾಗಿದೆ. ಅದಕ್ಕೆ ತಕ್ಕ ಉತ್ತರ ಇನ್ನು ಹೇಳ್ತಿದ್ದೀವಿ. ಈಗ 9 ಗೆದ್ದಿದ್ದೀವಿ. ಒಂದು 7 ಗೆದ್ದಿದ್ದೀವಿ, 9 ಗೆದ್ದಿದ್ದೀವಿ. ತಕ್ಕ ಉತ್ತರ ಕೊಟ್ಟಿದ್ದಾರೆ. ಮತ್ತು ಬಂದವರಿಗೆ ಎಲ್ರಿಗೂ ನಮ್ಮ ಪಕ್ಷದ ಮುಖಂಡರುಗಳು, ನಾರಾಯಣಸ್ವಾಮಿ ಕುಮಾರ್, ನಮ್ಮ ದೇವೇಗೌಡ ಅಪ್ಪಾಜಿ ಇವರಿಗೆ ಎನ್ಡಿಎ ಪಕ್ಷ ಮಿತ್ರಕೂಟ ಸದಸ್ಯರು, ಮುಖಂಡರುಗಳು ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ ನೋವಾಗ್ತಾ ಇದೆ. ಅವರು ವಿಶೇಷ ಆಗಬೇಕಾಗಿತ್ತು. ಎಲ್ಲ ಒಂದ್ ಕಡೆ ನಮ್ಮಲ್ಲೇ ಆಗಿದೆ ಅನಿಸ್ತಾ ಇದೆ. ಅವರು ಯಾವುದು ಎದುರಿಸಬೇಕಾಗಿಲ್ಲ. ನಿಸರ್ಗ ನಾರಾಯಣಸ್ವಾಮಿ ನೇತೃತ್ವ, ಕುಮಾರಣ್ಣವರ ಪಕ್ಷ, ದೇವೇಗೌಡ ಆಶೀರ್ವಾದದಿಂದ ಇವತ್ತು ಎನ್ಡಿಎ ಮೈತ್ರಿಕೂಟ ಇಂದ ನಾವು ದೇಶೀಯರಾಗಿ 9 ಗೆದ್ದಿದ್ದೀವಿ. ಮುಂದೆ 12 ಗೆಲ್ಲೋದಕ್ಕೆ ನೀವೇನು ಕಾರ್ಯಕ್ರಮ ಹಾಕೊಬೇಕು, ಇವತ್ತಿಂದಲೇ ನೀವು ಹಾಕೊಬೇಕು ಅಂತ ಸದಸ್ಯರುಗಳಿಗೆ ಹೇಳ್ತಾ ನನ್ನ ಮಕ್ಕಳು ಜೈ ಜೆಡಿಎಸ್, ಜೈ ಎನ್ಡಿಎ.